ಹರೇ ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವಿವಾಗ ಅಧಿಕ ಮಾಸಕ್ಕೆ ಇನ್ನೇನು ಕಾಲಿಡೋ ಅಂತಹ ಒಂದು ಸಮಯ ಬಂದಿದೆ ನೋಡಿ ಸ್ನೇಹಿತರೆ. ಒಂದು ಧನುರ್ಮಾಸ ಆಯಿತು, ಮಾಘ ಮಾಸ ಆಯಿತು, ಚೈತ್ರ ಮಾಸ, ವೈಶಾಖ ಮಾಸ, ತಿಂಗಳಲ್ಲಿ ಒಂದೊಂದು ಮಾಸನ ನಾವು ಒಂದೊಂದು ಪೂಜೆ, ಒಂದೊಂದು ಆರಾಧನೆ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಈಗ ಬರೋವಂತಹ ಒಂದು ಅಧಿಕ ಮಾಸ ತುಂಬ ಒಂದು ಪವಿತ್ರವಾದಂತಹ ಒಂದು ಅಧಿಕ ಜ್ಯೇಷ್ಠ ಮಾಸ ಅಂತಲೇ ಇದನ್ನು ಕರಿತೀವಿ. ಈ ಅಧಿಕ ಮಾಸ ಬಂದು 3 ವರ್ಷಕ್ಕೆ ಒಂದು ಸರಿ ಬರೋವಂತಹ ಒಂದು ಅಧಿಕ ಮಾಸ ಆಗಿದೆ. ಅಧಿಕ ಮಾಸ ಅಂದರೆ ನೋಡಿ ಸ್ನೇಹಿತರೆ, ಅಧಿಕ ಅಂದರೆ ನಾವು ಎಷ್ಟು ಒಂದು ದೇವರನ್ನು ಒಂದು ಆರಾಧನೆ ಮಾಡ್ತೀವಿ, ಒಂದು ಸಂಕಲ್ಪ ಮಾಡಿ ಅದೆಲ್ಲ ಅಧಿಕವಾಗಿ ದೃಢವಾಗಿ ನಮಗೆ ಒಂದು ಶಕ್ತಿ ನೀಡಿ ನಮ್ಮ ಕೆಲಸ ಸಕ್ಸಸ್ ಆಗುವಂಥ ಒಂದು ಮಾಸ ಆಗಿದೆ. ಈ ಮಾಸದಲ್ಲಿ, ಈ ಒಂದು ಅಧಿಕ ಮಾಸದಲ್ಲಿ ವಿಷ್ಣು ದೇವರನ್ನು, ಪರಮ ಪುರುಷರಾದಂತಹ ಪುರುಷೋತ್ತಮರಾದಂತಹ ವಿಷ್ಣು ದೇವರನ್ನು ನಾವು ತುಂಬಾ ಆರಾಧನೆ ಮಾಡಬೇಕು. ಈ ವಿಷ್ಣು ದೇವರನ್ನು ಆರಾಧನೆ ಮಾಡಿದಷ್ಟು ನಮಗೆ ತುಂಬಾ ಒಂದು ಫಲ ಸಿಗುವಂಥ ಆಗಿದೆ. ಈ ಅಧಿಕ ಮಾಸ ಬಂದು ಯಾವಾಗ ಪ್ರಾರಂಭ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಮೇ 17ನೇ ತಾರೀಕು ಬಂದು ಕೃತಿಕಾ ನಕ್ಷತ್ರ, ಭಾಳ ಶುಭ ಯೋಗ ಇರುವಂತಹ ಈ ಒಂದು ನಕ್ಷತ್ರದಲ್ಲಿ ನಮಗೆ ಈ ಒಂದು ಅಧಿಕ ಮಾಸ ಪ್ರಾರಂಭವಾದರೆ ಅದ್ರ ಮುಕ್ತಾಯ ಬಂದು ಜೂನ್ 15ನೇ ತಾರೀಕು ಮುಕ್ತಾಯ ಆಗುತ್ತೆ. ಮೇ 17 ಭಾನುವಾರ ಪ್ರಾರಂಭ ಆದರೆ ಇದು ಮುಕ್ತಾಯ ಆಗೋದು ಜೂನ್ 15ನೇ ತಾರೀಕು ಅಧಿಕ ಜ್ಯೇಷ್ಠ ಮಾಸ ಮುಕ್ತಾಯ ಆಗಿ ಮತ್ತು ಆಮೇಲೆ ನಾನು ಇನ್ನೊಂದು ವಿಡಿಯೋದಲ್ಲಿ ಅದು ಯಾವ ಮಾಸ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಒಂದು ತಿಂಗಳಲ್ಲಿ ಒಂದು ಅಧಿಕ ಜ್ಯೇಷ್ಠ ಮಾಸ ಇರೋದ್ರಿಂದ ಯಾವುದೇ ಒಂದು ಶುಭ ಕಾರ್ಯ, ಒಂದು ಮದುವೆ, ಒಂದು ಗೃಹ ಪ್ರವೇಶ, ಒಂದು ನಾಮಕರಣ ಆಗ್ಬೋದು, ಒಂದು ಹೊಸ ಮನೆ ಪೂಜೆ ಮಾಡೋದಾಗ್ಬೋದು, ಯಾವುದೇ ಮಾಡಿದ್ರೂ ಅಷ್ಟೊಂದು ಶ್ರೇಯಸ್ಸಲ್ಲ ಅಂತ ಹೇಳಿ ಯಾರು ಈ ಒಂದು ಅಧಿಕ ಮಾಸದಲ್ಲಿ ಈ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ದೇವತೆಗಳಿಗೆ ಪೂಜೆ ಮಾಡುವಂತಹ ಒಂದು ಈ ಮಾಸ ಆಗಿರೋದ್ರಿಂದ ದೇವತೆಗಳ ಆರಾಧನೆ ಮಾಡುವಂಥ ಒಂದು ಮಾಸ ಆಗಿದೆ. ಹಂಗಾಗಿ ಶುಭ ಕಾರ್ಯನ ಯಾರೂ ಈ ಅಧಿಕ ಮಾಸದಲ್ಲಿ ಮಾಡೋದಿಲ್ಲ ಸ್ನೇಹಿತರೆ. ಇದು 3 ವರ್ಷಕ್ಕೊಂದು ಸರಿ ಬರೋವಂಥ ಅಧಿಕ ಮಾಸ ಆಗಿರೋದ್ರಿಂದ ನೀವು ಎಷ್ಟು ಆ ಭಗವಂತನ ಆರಾಧನೆ ಮಾಡ್ತೀರೋ, ನೀವು ಮಾಡಿದ ಪಾಪ ಕರ್ಮಗಳೆಲ್ಲ ಈ ಒಂದು ತಿಂಗಳಲ್ಲಿ ಕಳೆಯುತ್ತಂತೆ ಸ್ನೇಹಿತರೆ. ಅಷ್ಟು ಒಂದು ಪವಿತ್ರವಾಗಿರೋ ಈ ಅಧಿಕ ಮಾಸದಲ್ಲಿ ನೀವು ಆದಷ್ಟು ವಿಷ್ಣು ದೇವರನ್ನು ಆರಾಧನೆ ಮಾಡಿ, ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ನೀವು ಮನೆಯಲ್ಲಿ ಬೆಳಗ್ಗೆ ಸಂಜೆ ಗೋಧೂಳಿ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ತಾ ಬನ್ನಿ. ನಿಮ್ಗೆ ಏನೇನು ಕೆಲಸ ನಿಂತೋಗಿದೆಯೋ ಪ್ರತಿಯೊಂದು ಕೆಲಸಕ್ಕೂ ಅಧಿಕ ಆಗಿ ನಿಮಗೆ ಒಂದು ಒಳ್ಳೆಯದಾಗುವಂಥ ಟೈಮ್ ಬಂದಿದೆ. ಹಂಗಾಗಿ ಈ ಒಂದು ಅಧಿಕ ಮಾಸಕ್ಕೆ ಭಾಳ ಜನ ಕಾಯ್ತಾರೆ. ಈ ಅಧಿಕ ಮಾಸದಲ್ಲಿ ಮುಖ್ಯವಾಗಿ ಅಧಿಕ ಅಂದರೆ ಏನು ಗೊತ್ತಾ ಸ್ನೇಹಿತರೆ, 33 ಕೋಟಿ ದೇವರ ಆರಾಧನೆ ಮಾಡುವಂಥ ಒಂದು ಮಾಸ ಆಗಿದೆ. 33 ಕೋಟಿ ಅಂದರೆ ನೋಡಿ ಸ್ನೇಹಿತರೆ, 33 ಕೋಟಿ ದೇವತೆಗಳಂತೆ. ಆ 33 ಕೋಟಿ ದೇವತೆಗಳು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಶಿವ ಅಂತ ನಾವು ಬೆಳಗ್ಗೆ ಎದ್ದು ಆ ಭಗವಂತನ ಆರಾಧನೆ ಮಾಡ್ತೀವಿ. 33 ಕೋಟಿ ದೇವತೆಗಳು, ಶಕ್ತಿ ದೇವತೆಗಳು ಇದ್ದಾರೆ. ಆದರೆ ನಾವು ಅವ್ರನ್ನ ನೋಡಿಲ್ಲ, ನಮ್ಗೆ ಹೆಸರುಗಳು ಪೂರ್ತಿ ಗೊತ್ತಿಲ್ಲ. ಹಂಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ನಾವೇನೇ ಒಂದು ಕೆಲಸ ಮಾಡಿದ್ರೂ, ಒಂದು ಹೂವು ತೊಗೊಂಡ್ರು 33, ಒಂದು ನೈವೇದ್ಯ ಮಾಡಿದ್ರೆ ಒಂದು 33, ತೆಂಗಿನಕಾಯಿ ತೊಗೊಂಡ್ರೆ ಒಂದು 33, ತುಪ್ಪದ ಬತ್ತಿನ ತೊಗೊಂಡ್ರು ಸಹ ಒಂದು 33, ಕರ್ಪೂರ ಹಚ್ಚಿದ್ರು ಒಂದು 33, ಕಡ್ಡಿ ತೊಗೊಂಡ್ರು ಒಂದು 33. ಈ ಥರ ಎಲ್ಲ ನಾವು ಒಂದು 33 ಅಂದರೆ ಕೂಡಿದಾಗ 6 ಬರುತ್ತೆ. 6 ಬಂದು ನೋಡಿ ಶುಕ್ರನ ಸಂಖ್ಯೆ ಆಗಿರುತ್ತೆ. ಶುಕ್ರ ಅಂದರೆ ಯಾರು? ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು 6. ಹಂಗಾಗಿ ಕೆಲವರೆಲ್ಲ ಕೈಗಳ ಮೇಲೆ ಬರ್ಕೋತಾರೆ 33 ಅಂತ, ಮನೆಗಳ ಮೇಲೆ ಬರ್ಸ್ಕೊಳ್ತಾರೆ, ಮತ್ತು ಕಾರ್ಗಳ ಮೇಲೆ ಬರ್ಕೋತಾರೆ, 2 ವೀಲರ್ಗಳ ಮೇಲೆ ಬರ್ಕೋತಾರೆ, ಮೊಬೈಲ್ಗಳಲ್ಲೇ ಸಹ ಅವರು ಒಂದು 33 ಅಂತ ಒಂದು ನಂಬರ್ನ ಬರ್ಕೊಳ್ತಾರೆ. ಭಾಳ ಒಂದು ಪವರ್ಫುಲ್ ಆಗಿರೋ ಈ 33 ನಂಬರು ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಆ ಸ್ವಾಮಿ ಪೂಜೆಗೆ ನಾವು ಈ ನಂಬರ್ನ ಉಪಯೋಗಿಸ್ಕೊಳ್ತಾ ಪೂಜೆ ಮಾಡ್ತೀವಿ. 33 ರಂಗೋಲಿಯನ್ನು ಸಹ ಈ ಒಂದು 33 ದಿನ ಬಿಡ್ತಾ
ಹೇಳ್ತಾರೆ. ಭಾಳ ಒಂದು ಶ್ರದ್ಧೆ, ಒಂದು ಭಕ್ತಿಯಿಂದ ನೀವು ಒಂದು ಪೂಜೆ ಮಾಡಿ, ನೀವೇನೇ ಒಂದು ಪಾಪ ಕರ್ಮ ಮಾಡಿದರೂ ಅದೆಲ್ಲ ನಿಮ್ಮಿಂದ ದೂರ ಆಗಿ ನಿಮಗೆ ಒಂದು ಪುಣ್ಯದ ಕಾಲ ಬಂದೇ ಬರುತ್ತೆ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ಬರು ಮತ್ತು ಈ ಒಂದು ಮಾಸದಲ್ಲಿ ತುಂಬ ಒಂದು ದಾನ ಧರ್ಮ ಇವೆಲ್ಲ ಮಾಡೋದ್ರಿಂದ ನಮಗೆ ನೋಡಿ ಭಾಳ ಒಂದು ಫಲ ಸಿಗುತ್ತೆ. ಮತ್ತು ಈ ಹರಳಿ ಮರನ ನಾನು ಲಾಸ್ಟ್ ಟೈಮ್ ಅಶ್ವತ್ಥ ವೃಕ್ಷ ಅಂತ ಹೇಳ್ತೀವಿ. ಅಶ್ವತ್ಥ ವೃಕ್ಷದಲ್ಲಿ 3,000,000 ದೇವರಿದ್ದಾರಂತೆ. 3,000,000 ಅಂದರೆ 33 ಕೋಟಿ ದೇವತೆಗಳು ಇರ್ತಾರೆ. ಮತ್ತು ಒಂದು ಗೋಮಾತೆಯಲ್ಲೂ ಸಹ 33 ಕೋಟಿ ದೇವತೆಗಳಿರ್ತಾರೆ. 3,000,000ನ ನಾವು 33 ಅಂತಲೇ ನಾವು ಅಂದ್ಕೊಂಡು ಒಂದು ಸ್ವಾಮಿ ಆರಾಧನೆ ಮಾಡಬೇಕು. ಹಂಗಾಗಿ ಈ ಒಂದು ಅಧಿಕ ಮಾಸದಲ್ಲೂ ಅಶ್ವತ್ಥ ಕಟ್ಟೆ ಸುತ್ತೋದು, ದೇವಸ್ಥಾನಗಳಿಗೆ ಹೋಗಿ ಬರೋದು, ನವಗ್ರಹಗಳನ್ನ ಒಂದು ಪೂಜೆ ಮಾಡೋದು ಪ್ರತಿ ಒಂದು ಶುಭ ಫಲ ಕೊಡುವಂತಹ ಒಂದು ಅಧಿಕ ಮಾಸ ಆಗಿರುತ್ತೆ ಸ್ನೇಹಿತರೆ. ಹಂಗಾಗಿ ಅಧಿಕ ಮಾಸದಲ್ಲಿ ಏನೆಲ್ಲ ಒಂದು ದಾನ ಕೊಡ್ಬೋದು, ಏನೆಲ್ಲ ನಾವು ಮನೆಗೆ ತೊಗೊಂಬರ್ಬೋದು ಮತ್ತು ಯಾವ್ಯಾವ ದೇವ್ರನ್ನ ಆರಾಧನೆ ಮಾಡ್ಬೋದು ಅನ್ನೋದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ವಿಷ್ಣು, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ, ಗೋವಿಂದ, ಕೃಷ್ಣ, ನಾರಾಯಣ ಇವ್ರನ್ನೆಲ್ಲ ಒಂದು ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡ್ತಿರೋ ಈ ಒಂದು ಅಧಿಕ ಮಾಸದಲ್ಲಿ ಮಹಾಲಕ್ಷ್ಮಿ ಅಮ್ಮನವ್ರನ್ನ, ಯಾವ ಒಂದು ಭಗವಂತ ಶಿವ ಎಲ್ಲರ ಕಷ್ಟನೂ ಒಡೆಯುವಂಥ ಶಿವ ಪರಮಾತ್ಮನ ಆರಾಧನೆ ಮಾಡ್ತಿರೋ ಅವ್ರ ವಂಶನ ನಾನು ಉದ್ಧಾರ ಮಾಡ್ತೀನಿ ಅಂತ ಭಗವಂತ ಹೇಳ್ತಾರಂತೆ. ಈ ಅಧಿಕ ಮಾಸದಲ್ಲಿ ಯಾರು ಪ್ರತಿನಿತ್ಯ ಒಂದು ಸ್ನಾನ ಮಡಿ, ಒಂದು ಜಪ, ಪೂಜೆ, ಹೋಮ ಇವೆಲ್ಲ ಮಾಡ್ಕೊಳ್ತಾ ಬರ್ತಾರೋ ಅವ್ರ ವಂಶನ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಆ ಭಗವಂತ ಆಶೀರ್ವಾದ ಮಾಡ್ತಾರಂತೆ. ಹಂಗಾಗಿ ವಿಷ್ಣು ದೇವರನ್ನು ಭಾಳ ಒಂದು ಈ ಒಂದು ಅಧಿಕ ಮಾಸದಲ್ಲಿ ನೀವೆಲ್ಲರೂ ಆರಾಧನೆ ಮಾಡಿ. ತಪ್ಪದೇನೆ ಮೇ 17ಕ್ಕೆ ಪ್ರಾರಂಭ ಆದರೆ ಜೂನ್ 15ಕ್ಕೆ ಮುಕ್ತಾಯ ಆಗಿಬಿಡುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ನೂ ನಾನು ಯಾವ್ಯಾವ ವಾರ ಯಾವ್ಯಾವ ದೇವ್ರನ್ನ ಪೂಜೆ ಮಾಡೋದ್ರಿಂದನೂ ನಿಮಗೆ ಶುಭ ಫಲ ಇದೆ, ಯಾವ ಹೂದಿಂದ ಮಾಡಿದ್ರೆ ಒಂದು ಶುಭ ಫಲ ಇದೆ, ಪ್ರತಿಯೊಂದೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಈ ಅಧಿಕ ಮಾಸ ಬರೋದೇ 3 ವರ್ಷಕ್ಕೊಂದು ಸರಿ. ಮತ್ತು ನಾವು ಒಂದೇ ದಿನ ನೋಡಿ, ನಾವು ಒಂದೇ ದಿನ 33 ದೇವಸ್ಥಾನಗಳಿಗೆ ಹೋಗಿ ಬಂದರೆ ಕೋಟಿ ಕೋಟಿ ಫಲ ಸಿಕ್ಕುತ್ತೆ ಸ್ನೇಹಿತರೆ. ನಾವಿರೋ ಅಂಥ ಊರುಗಳಲ್ಲೇ ಒಂದು 30-20 ದೇವಸ್ಥಾನ ಇರುತ್ತೆ. ನಾವು ನಮ್ಮ ಒಂದು ಭಜನೆ ಮಂಡಳಿಯಿಂದ ಬೆಳಗ್ಗೆನೇ ಬಿಟ್ಟರೆ ಸಂಜೆ ಅಷ್ಟೊತ್ತಿಗೆ 33 ದೇವಸ್ಥಾನನ ಸುತ್ತಕೊಂಡು ನಾವು ನೋಡ್ಕೊಂಡು ಬಂದಿದ್ವಿ ಸ್ನೇಹಿತರೆ. ಹಂಗಾಗಿ ಒಂದು ದೇವಸ್ಥಾನದೊಳಗಡೆ ಹೋದರೆ ಅಲ್ಲಿ ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಆಂಜನೇಯ, ರಾಘವೇಂದ್ರ ಪ್ರತಿಯೊಂದೂ ಅವರು ಒಂದು ಪ್ರತಿಷ್ಠಾಪನೆ ಒಂದೊಂದು ದೇವಸ್ಥಾನಗಳಲ್ಲಿ ಮಾಡಿರ್ತಾರೆ. ಅದನ್ನು ನೀವು ಕೌಂಟಿಂಗ್ ಮಾಡ್ಕೊಳ್ಳಿ. 33 ದೇವಸ್ಥಾನ ಆದರೆ ಒಂದು ಹೋಗಿ ಬನ್ನಿ, ಇಲ್ಲಾಂದರೆ ಒಂದೊಂದು ದೇವಸ್ಥಾನದಲ್ಲಿ ಇಷ್ಟಿಷ್ಟು ದೇವರಿದ್ದಾವೆ ಅಂತ ನೀವು ಅದನ್ನು ಒಂದು ಬರ್ಕೊಳ್ತಾ ಒಂದು 33 ದೇವ್ರನ್ನ ನಾವು ದರ್ಶನ ಮಾಡ್ಕೊಂಬಂದೆ ಅಂತ ನೀವು ಮನಸ್ಸಲ್ಲಿ ಅನ್ಕೊಬನ್ನಿ. ನಿಮ್ಮ ವಂಶನ ಭಗವಂತ ಉದ್ಧಾರ ಮಾಡೇ ಮಾಡ್ತಾನೆ. ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ. ಅಷ್ಟು ಒಂದು ಪವರ್ಫುಲ್ ಶಕ್ತಿಯಾಗಿರೋಂಥ ಈ ಅಧಿಕ ಮಾಸದಲ್ಲಿ ಯಾರೇ ಒಂದು ಖರೀದಿ, ಒಂದು ಹೊಸ ಕಾರ್ ಆಗಲಿ, ಒಂದು ಗಾಡಿ ಆಗಲಿ, ಒಂದು ಸೈಟ್ ಆಗಲಿ, ಮನೆ ಆಗಲಿ, ಯಾರೂ ಖರೀದಿ ಮಾಡಬೇಡಿ. ದೇವರ ಭಕ್ತಿಗಾಗಿ, ದೇವರ ಪೂಜೆಗಾಗಿ ಈ ಒಂದು ತಿಂಗಳನ್ನ ನೀವು ಮುಡುಪಾಗಿಡಿ. ಭಾಳ ಒಂದು ಶ್ರದ್ಧೆ ಭಕ್ತಿಯಿಂದ ಈ ಪೂಜೆ ಮಾಡಿದಷ್ಟು ಶೀಘ್ರ ಫಲ ನಿಮಗೆ ಆ ಭಗವಂತ ಕೊಟ್ಟೇ ಕೊಡ್ತಾನೆ. ಮತ್ತು ಪ್ರತಿನಿತ್ಯ ಹೊಸಿಲು ಪೂಜೆ ತಪ್ಪದೆ, ಮನೆಯ ಮುಖ್ಯವಾಗಿ ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಇವೆಲ್ಲ ನೀವು ಮಾಡಲೇಬೇಕು ಸ್ನೇಹಿತರೆ. ಯಾಕೆಂದರೆ ನಮಗೆ ಮೇನ್ ಬಾಗಿಲಿಂದ ಬರುವಾಗೆ ನಮಗೆ ಆರಾಧನೆ ಮಾಡೋದೇ ತುಳಸಿ ತಾಯಿ, ನಮ್ಮ ಹೊಸ್ತಿಲು ತಾಯಿ. ಹಂಗಾಗಿ ಹೊಸ್ತಿಲು ಪೂಜೆ, ಒಂದು ತುಳಸಿ ಪೂಜೆನ ನೀವು ಮಾಡ್ಕೊಳ್ತಾ ಬನ್ನಿ. ಮತ್ತು ದೀಪನ ಸಂಜೆ ಹೊತ್ತು ತಪ್ಪದೇ ನೀವು ತುಳಸಿ ಕಟ್ಟೆಯಲ್ಲಿ ಆ ಜ್ಯೋತಿ ಉರಿಬೇಕು ನಮ್ಮ ಮನೆ ಬಾಗಿಲಲ್ಲಿ. ಹಂಗಾಗಿ ಆ ದೀಪನ ನೀವು ಬೆಳಗ್ತಾ ಬನ್ನಿ. ಸೂರ್ಯ ದೇವನಿಗೆ ಒಂದು ಕೈ ನೋಡಿ, ಸೂರ್ಯ ದೇವ ಒಂದೊಂದು ತಿಂಗಳಲ್ಲಿ ಒಂದೊಂದು ರಾಶಿ ನಕ್ಷತ್ರಕ್ಕೆ ಅವರು ಸಂಚಾರ ಮಾಡ್ತಾರೆ. ಆ ಸ್ವಾಮಿ ಆರಾಧನೆ ಕೃಪೆ ನಮ್ಮ ಮೇಲಿದ್ರೆ ನಮ್ಮ ಜೀವನ ಬೆಳಕಾಗೇ ಆಗುತ್ತೆ. ಹಂಗಾಗಿ ಆ ಚಂದ್ರನಿಗೆ, ಸೂರ್ಯನಿಗೆ ಪ್ರತಿಯೊಂದು 33 ದಿವಸನೂ ನೀವು ಚಂದ್ರೋದಯ ಆದಾಗ ಚಂದ್ರನ ನಮಸ್ಕಾರ, ಸೂರ್ಯೋದಯ ಆದಾಗ ಸೂರ್ಯ ನಮಸ್ಕಾರ ಇವೆಲ್ಲ ಪ್ರತಿನಿತ್ಯ ನೀವು ಮಕ್ಕಳಿಗೂ ಹೇಳ್ಕೊಡ್ತಾ ಬನ್ನಿ. ಮಕ್ಕಳೂ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ತಂದೆ ತಾಯಿ ನಾವು ಏನು ಹೇಳ್ಕೊಡ್ತೀವೋ ಮಕ್ಕಳು ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಬರ್ತಾರೆ. ಈ ಒಂದು ಮಾಸದಲ್ಲಿ ಪ್ರತಿಯೊಂದು ದೇವರು ಒಂದು ಶಕ್ತಿ ದೇವತೆ, ದುರ್ಗೆ, ಸರಸ್ವತಿ, ಲಕ್ಷ್ಮಿ, ಕಾಳಿ ಪ್ರತಿಯೊಂದು ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಯಾರು ಈ 33 ದಿವಸ ತಪ್ಪದೆ ಮನೆಯಲ್ಲಿ ದೀಪ ಉರಿಸಿ ಅವರು ಆರಾಧನೆ ಮಾಡಿದ್ರೆ
ಅವರ ವಂಶ ಉದ್ಧಾರ ಮಾಡಿ ಅವ್ರಿಗೆ ಏನು ಕೇಳ್ತಾನೋ ಭಗವಂತ ಅವ್ರು ಕೊಡೋ ಅಂಥ ಒಂದು ಪವಿತ್ರವಾದ ಈ ಅಧಿಕ ಮಾಸನ ಎಲ್ಲರೂ ನೀವು ಮರೆದೇನೆ ಒಂದು ಆರಾಧನೆ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಪೂಜೆ ಬಗ್ಗೆ ಇನ್ನೂ ಭಾಳಷ್ಟು ಇದೆ, ಇನ್ನೂ 3-4 ವಿಡಿಯೋ ಮಾಡಿದ್ರೂ ಸಾಲದು ಸ್ನೇಹಿತರೆ. ಹಂಗಾಗಿ ಇದು ಯಾವಾಗ ಪ್ರಾರಂಭ, ಯಾವ ದೇವ್ರನ್ನ ಆರಾಧನೆ ಮಾಡೋದ್ರ ಬಗ್ಗೆ ನಾನು ವಿಡಿಯೋ ಹೇಳಿದ್ದೀನಿ. ತುಂಬ ಮುಖ್ಯವಾಗಿ ಇನ್ನೂ ಇದ್ದಾವೆ, ಯಾವ ನೈವೇದ್ಯ ಯಾವ ಹೂವು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ. ನೋಡಿ, ಶ್ರೀನಿವಾಸ ಹರಿ ಓಂ ಅನ್ನೋದ್ರಲ್ಲಿ ನಮಗೆಷ್ಟು ತೃಪ್ತಿ ಇದೆ ಅಂದರೆ, ನಾವು ಪ್ರತಿಯೊಬ್ಬರೂ ಮಾತಾಡಿಸ್ಬೇಕಾದ್ರೆ ಹಾಯ್ ಚೆನ್ನಾಗಿದ್ದೀರಾ ಅಂತೀವಿ. ಆದರೆ ನಮ್ಮ ಒಂದು ಪತಂಜಲಿ ಯೋಗ ಸಮಿತಿಯಲ್ಲಿ ಹರಿ ಓಂ ಅನ್ನೋ ಪದ ಉಪಯೋಗಿಸ್ತೀವಿ. ನಮ್ಮ ವೆಂಕಟಾದ್ರಿ ಭಜನಾ ಮಂಡಳಿಯಲ್ಲಿ ಹರೇ ಶ್ರೀನಿವಾಸ ಅಂತಲೇ ಪ್ರತಿಯೊಬ್ಬರು ಹೆಸರು ಕೂಗಬೇಕಾದ್ರೆ ಹರೇ ಶ್ರೀನಿವಾಸ ಅಂತೀವಿ. ಒಂದು ಫೋನ್ ಕಾಲ್ ಬಂದ್ರೂ ಹರಿ ಓಂ ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಯಾರು ವಿಷ್ಣು ಭಗವಂತನ ಹರಿ ನಾರಾಯಣ ಗೋವಿಂದ ಅಂತಾರೋ ಭಗವಂತ ಅವರ ಕಷ್ಟನೆಲ್ಲ ಪರಿಹಾರ ಮಾಡ್ತಾನೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.